ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕೋಳಿನೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಹೇ ಕೋಳಿ, ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಕೋಳಿಗಳೆಲ್ಲ ಗೂಡಲ್ಲಿದ್ದಾವೆ. ಆ ಕೋಳಿಗಳು ಯಾರ್ದು ಅನ್ನೋದು ಗೊತ್ತಿಲ್ಲ, ಬಟ್ ಇಲ್ಲೇ ಓಡಾಡ್ತಾ ಇರ್ತವೆ. ನಮ್ಮದೆಲ್ಲ ನಾಟಿ ಕೋಳಿಗಳು, ಬಿಳಿ ಫಾರಮ್ ಕೋಳಿಗಳು ಯಾವೂ ಇಲ್ಲ. ಗೊತ್ತಿಲ್ಲ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆಂದ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಗೈಸ್, ಇವತ್ತು ಭಾನುವಾರ ಗೈಸ್. ಸೊ ಮನೇಲೇ ಇರ್ತೀನಿ ಅಲ್ಲ, ಸ್ಕೂಲಿಗೆ ಹೋಗೋದು ಬರೋದು ಅವೆಲ್ಲ ಎಂತ ಇಲ್ಲ ಅಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ, ನಿಮ್ಮ ಮಟ್ಟಿಗೆ ಸ್ಪೆಷಲ್ ಇಲ್ಲದೇ ಇರ್ಬೋದು, ನನ್ನ ಮಟ್ಟಿಗೆ ಸ್ಪೆಷಲ್. ಎಷ್ಟು ವ್ಯತ್ಯಾಸ ಅಲ್ಲ. ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ತಿಂಡಿಲಿ ನಿಮಗೆಲ್ಲ ಪೂರಿ ಸರ್ವೇ ಸಾಮಾನ್ಯ ಆಗಿರ್ಬೋದು, ಬಟ್ ನಾನು ಮಾಡಲ್ಲ ಅಲ್ಲ, ಅಪರೂಪಕ್ಕೆ ಮಾಡೋದು. ಸೊ ಇವತ್ತು ನಮ್ಮನೆ ಸ್ಪೆಷಲ್. ಹಾಗಾಗಿ ಬೇಗನೆ ಕಿಚನಿಗೆ ಬಂದು ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಲ್ಲ. ಸೊ ಇವತ್ತು ಮಾಡಿಬಿಡೋಣ, ಹೇಗೂ ಫ್ರೀ ಇರ್ತೀನಿ. ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಷ್ಟೊಂದು ಟೈಮ್ ಸಿಗಲ್ಲ ಅಂತ ಅಂದ್ಕೊಂಡು ಇವತ್ತು ಪೂರಿ ಮಾಡೋಣ ಅಂತ ಇದ್ದೀನಿ. ಸೂಪರಲ್ಲ? ಆ್ಯಕ್ಚುಲಿ ಇನ್ನೊಂದು ಆಪ್ಷನ್ ಇತ್ತು. ನನ್ನ ಮಗ ಬಿರಿಯಾನಿ ಬೇಕು ಅಂದಿದ್ದ, ಬಟ್ ಬಿರಿಯಾನಿ ಆದರೆ ಎಲ್ಲರೂ ತಿನ್ನಲ್ಲ. ಸೊ ಹಾಗಾಗಿ ಬಿರಿಯಾನಿನ ಊಟಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಸ್ಪೆಷಲ್. ಸೊ ಬನ್ನಿ, ಇವಾಗ ಸ್ಪೆಷಲ್ಸ್ ಎಲ್ಲ ಪಕ್ಕಕ್ಕಿಟ್ಟು ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡೋಣ. ಬಟ್ಟೆನ ನೆನೆ ಹಾಕೋಣ. ಗೈಸ್, ನೀರು ತುಂಬಿತು, ಬಟ್ಟೆ ನೆನೆ ಹಾಕ್ಬಿಡೋಣ. ಗೈಸ್, ಎಲ್ಲೋಯ್ತು ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ಹೋಗೋಣ. ಪೂರಿ ಮಾಡ್ತೀನಿ ಅಂದೆ. ಪೂರಿಗೆ ನಾವು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಆಲೂಗೆಡ್ಡೆ ಪಲ್ಯಗೆ ಕರ್ಬೇವಿನ ಸೊಪ್ಪು ಬೇಕು ಒಗ್ಗರಣೆಗೆ. ತಗೊಳ್ಳೋಣ ಬನ್ನಿ. ಮರ್ತೆ ಹೋಯ್ತು. ಕೋಳಿ, ನೀನು ಯಾವಾಗಲೂ ಬಂದು ಯಾಕೆ ನನ್ನ ಕಾನ್ಸಂಟ್ರೇಷನ್ನ ಡಿವಿಯೇಟ್ ಮಾಡ್ತಾಯಿದ್ದಿ? ಹಾಂ, ಯಾಕೆ ಎಲ್ಲೋದೆ? ನೀನು ಹೆಂಗೆ ಬರ್ತಿದೀಯಾ ನಮ್ಮ ಬೌಂಡ್ರೀಸಿಗೆ? ಹೌ ಡೇರ್ ಯು ಟು ಕಮ್? ಎಲ್ಲಿಂದ ಬರ್ತಾ ಇದೀಯಾ? ಯಾಕೆ ಬರ್ತಾ ಇದೀಯಾ? ಒಂದು ಗೊತ್ತಿಲ್ಲ. ಪಕ್ಕದ ಮನೆ ಆಂಟಿಗೆ ಕೇಳಬೇಕು, ಆಂಟಿ ನಿಮ್ದ ಅದು ಕೋಳಿಗಳು ಅಂತ. ಅವ್ರ ಮನೆಗಿಂತ ಹೆಚ್ಚಾಗಿ ನಮ್ಮ ಮನೆಯೇ ಜಾಸ್ತಿ ಇರ್ತಾವೆ. ಮತ್ತು ಇತ್ತೀಚೆಗೆ ನಾನು ಈ ಸಲ ಬಂದಾಗಲಿಂದ ಆ ಕೋಳಿಗಳನ್ನ ನೋಡ್ತಾ ಇರೋದು. ಮುಂಚೆ ಎಲ್ಲ ಇಲ್ಲ. ಅಲ್ಲೇ ಪಕ್ಕದ ಮನೆ ಆಂಟಿ ಮನೆ. ಕರ್ಬೇವಿನ ಸೊಪ್ಪು ಕಿತ್ಕೊಂಡೆ, ವಾಶ್ ಮಾಡ್ಕೊಂಡು ಬಿಡೋಣ ಕರ್ಬೇವಿನ ಸೊಪ್ಪು. ಗೈಸ್, 3 days ಆದಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ ಅಲ್ಲ. ಸೊ ನಾನು ಅನ್ಕೋತಾ ಇದ್ದೀನಿ, ಪೂರಿ ಮಾಡ್ತಾ ಇದ್ದೀನಲ್ಲ, ಕುಕ್ಕರ್ ಯಾಕೆ ಇಟ್ಟಿದ್ದೀನಿ ಅಂತ. ಆಮೇಲೆ ಫ್ಲ್ಯಾಶ್ ಆಯಿತು, ಆಲೂಗೆಡ್ಡೆ ಬೇಯಿಸೋಕೆ ಇಟ್ಟಿದ್ದೀನಿ. ಗೈಸ್ ನೋಡಿ, ಈಗ ಆಲೂಗೆಡ್ಡೆ ಬೇಯಿಸೋಕೆ ಇಟ್ಟಿದ್ದೀನಿ ಒಂದು ಕಡೆ, ಇನ್ನೊಂದು ಕಡೆ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಯಿಸಾಯ್ತು, ಈಗ ಸಿಪ್ಪೆ ಎಲ್ಲ ತೆಗೆದು ಬಿಡೋಣ. ಆ್ಯಂಡ್ ಪೂರಿಗೂ ಸಹ ಕಲಿಸ್ಕೊಳ್ಳೋಣ, ಆಯಿತಾ? ಜೊತೆಗೆ ಟೀ ಸಹ ಇಟ್ಕೊಂಡಿದ್ದೀನಿ. ಪೂರಿ ಮಾಡಿದ್ರೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯನೂ ಮಾಡಬೇಕು ಅಲ್ಲ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.
ನೋಡಿ, ಆಲೂಗೆಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಎಣ್ಣೆ, ಅರಿಶಿನ ಹಾಕ್ಕೊಂಡು ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ಬನ್ನಿ ಮಾಡೋಣ ಮತ್ತೆ. ಗೈಸ್, ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಟೇಸ್ಟ್ ನೋಡೋಣ ಅಲ್ಲ ಹೆಂಗೆ ಬಂದಿದೆಯೋ ಏನು ಕತೆನೋ. ಚೆನ್ನಾಗಿದೆ ಗೈಸ್. ನಾನು ಅಥೆಂಟಿಕ್ಕಾಗಿ ಏನದು ರೌಂಡ್ ಪುರಿ ಮಾಡೋದಿಲ್ಲ, ದೊಡ್ಡದಾಗಿ ಒತ್ಬಿಟ್ಟು ಸ್ಲೈಸ್ ಮಾಡಿಬಿಟ್ಟು ಕರಿತಾ ಇರೋದೆ. ಸೊ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ. ಯಾವುದು ಈಸಿ ಅಲ್ಲ ಅದನ್ನು ಮಾಡಬೇಕು. ಆ್ಯಂಡ್ ದೆರ್ ಇಸ್ ನೋ ಅಪ್ರಿಸಿಯೇಷನ್, ವಿ ಶುಡ್ ಗೋ ಅಕಾರ್ಡಿಂಗ್ಲಿ. ನಮಗೇನು ಈಸಿ ಆಗುತ್ತೆ ಅದನ್ನು ಮಾಡಬೇಕು. ಬಟ್ ಮಾಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗೇ ಹಾಕಿದ್ದೀನಿ, ಬಟ್ ಎಕ್ಸಿಬಿಟ್ ಮಾಡೋದನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಈಸಿಯಾಗಿ. ಬನ್ನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲಟ್ಸಿ ಕಟ್ ಮಾಡಿ ಹಾಕ್ತಾ ಇರೋಣ ಎಣ್ಣೆ. ಒಂದು ಚಪಾತಿ ಸೈಜಲ್ಲಿ ಲಟ್ಸಿದ್ರೆ 4 ಪುರಿ ಆಗತ್ತೆ. ಬನ್ನಿ ಇವಾಗ ಪುರಿನ ಬೇಯಿಸೋಣ. ನೋಡಿ ಎಷ್ಟು ಈಸಿ ಅಲ್ಲ. ನೋಡಿ ಗೈಸ್ ಹೆಂಗೆ ಊದ್ಕೋತಾ ಇದ್ದಾವೆ, ಪೂರಿ ಉದ್ದಂಗೆ ಊದ್ತಿದ್ದಾವೆ ಅಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ಏನದು ಚೆಂದ ಇರಬೇಕು ಅಷ್ಟೇ. ಸೊ ಡಫ್ ಎಲ್ಲ ಕರೆಕ್ಟಾಗಿದ್ದರೆ ಪೂರಿ ಊದ್ಕೊಂಡು ಸಾಫ್ಟಾಗಿ ಚೆಂದ ಬರುತ್ತೆ. ನಾನು ಮಾಡಿರೋ ಪೂರಿ ಸಹ ಚೆನ್ನಾಗಿತ್ತು ಗೈಸ್. ಚಿಂಟು ಅವ್ರ ಪಪ್ಪನೂ ತಿಂದ ಗೈಸ್ ಚೆಂದಾಗಿ. ಚಿಂಟುನು ಚೆಂದಾಗಿ ತಿಂದ. ಚಿಂಟು ಅವ್ರ ಅಜ್ಜಿನೂ ತಿಂದರು, ಬಟ್ ಏನೋ ಇತ್ತು ಅನ್ಸುತ್ತೆ. ಅವರು ಕಮ್ಮಿನೇ ಹಾಕೊಂಡ್ರು, 1-2 ಹಾಕೊಂಡ್ರು ಅನ್ಸುತ್ತೆ ಅಷ್ಟೇ. ಜೀವನ ಅಂದಮೇಲೆ ಕಷ್ಟನೂ ಪರ್ಮನೆಂಟ್ ಅಲ್ಲ, ಸುಖನೂ ಪರ್ಮನೆಂಟ್ ಅಲ್ಲ. ನೀವು ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ರೆ ಗೊತ್ತಾಗತ್ತೆ. ಸೊ ನಾನೇನು ಯಾವತ್ತೂ ಕಷ್ಟ ಬಂತು ಅಥವಾ ಅವ್ರು ಮಾತಾಡಿಸ್ತಾ ಇಲ್ಲ, ಇವ್ರು ಮಾತಾಡಿಸ್ತಾ ಇಲ್ಲ ಅಂದ್ಬಿಟ್ಟು ಹತ್ಕೊಂಡಂತೂ ಕೂರಲ್ಲ. ಸಮ್ಟೈಮ್ಸ್ ಯಾವುದೋ ಒಂದು ಮೂಮೆಂಟಲ್ಲಿ, ಪೀಕ್ ಮೂಮೆಂಟಲ್ಲಿ ಅಳು ಬರುತ್ತೆ ಏನಾದರೂ ಆಗುವಾಗ. ಬಿಟ್ಟರೆ ನಾನೇನು ಈ 24/7 ಕೊರುಕೊಂಡು ಎಲ್ಲ ಕೂರೋದಿಲ್ಲ, ನೀವು ನೋಡಿರ್ಬೋದು. ಸೊ ಎರಡು ಸಮಾನವಾಗೇ ತಗೋತೀನಿ. ತುಂಬ ಖುಷಿ ಆಯಿತು, ಇವ್ರು ನನಗೆ ತುಂಬ ಚೆಂದ ನೋಡ್ಕೋತಾ ಇದ್ದಾರೆ, ಅಥವಾ ನನಗೆ ತುಂಬ ಏನೇನೋ ಸಿಕ್ತು ಅಂದ್ಬಿಟ್ಟು ಖುಷಿಯಾಗೂ ನಾನು ಕಂಪ್ಲೀಟಾಗಿ ಇರೋದಿಲ್ಲ. ಸೊ ಎರಡನ್ನೂ ಲೈಕ್ 50-50 ನಾನು ಸಮಾನವಾಗಿ ತಗೊಳ್ಳೋದನ್ನ ಕಲ್ತಿದ್ದೀನಿ. ನೀವು ಮೋಸ್ಟ್ ಪ್ರಾಬ್ಲಿ ನೋಡಿರ್ತೀರಾ ಆ್ಯಂಡ್ ನೋಟಿಸ್ ಮಾಡಿರ್ತೀರಾ, ಹೌದು ತಾನೆ ಗೈಸ್? ಪೂರಿ ಮತ್ತು ಪಲ್ಯ ಎರಡೂ ರೆಡಿ ಆಯಿತು. ಸೊ ಇನ್ನೂ ಯಾರೂ ಎದ್ದಿಲ್ಲ, ಇನ್ನೂ ಅಪ್ಪ ಮಗ ಯಾರೂ ಎದ್ದು ಕೆಳಗಡೆ ಬಂದಿಲ್ಲ. ಸೊ ನಾವೀಗ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಮಟನ್ ಬಿರಿಯಾನಿ ಮಾಡಬೇಕು ಅಂತಿದ್ದೆ ಅಲ್ಲ, ಸೊ ಅದಕ್ಕೆ ಮಸಾಲ ಪ್ರಿಪ್ರೇಷನ್ಸ್ ಮಾಡ್ಕೊತೀನಿ, ಆಮೇಲೆ ಮಿಕ್ಕಿದ್ದು ನೋಡೋಣ. ಗೈಸ್, ನಮ್ಮ ಚಿಂಟು ಬಂದಿದ್ದಾನೆ, ಬನ್ನಿ ಅವನಿಗೆ ನೀರು ಕೊಡೋಣ. ಹುಷಾರು. ಚಿಂಟು ಪಪ್ಪನೂ ಬಂದಿದ್ದಾನೆ, ಬನ್ನಿ ಅವನಿಗೂ ನೀರು ಕೊಡೋಣ. ಬನ್ನಿ ತಿಂಡಿ ಸಹ ಕೊಟ್ಬಿಟ್ಟು ಬಂದ್ಬಿಡೋಣ. ಬಿಕಾಸ್ ಅವ್ನು ಯಾವಾಗ ಎಷ್ಟು ಗಂಟೆಗೆ ಹೊರಗೆ ಹೋಗ್ತಾನೆ ಅನ್ನೋದು ದೇವ್ರಿಗೆ ಒಬ್ಬಂಗೆ ಗೊತ್ತು. ಆಮೇಲೆ ತಿಂಡಿ ತಿಂದಾನೆ ಹೋಗ್ಬಿಡ್ತಾನೆ. ಸೊ ಅವಾಗ ನನಗೆ ಬೇಜಾರಾಗತ್ತೆ. ನನ್ನ ಬೇಜಾರನ್ನ ನಾನು ತಡ್ಕೋಬೇಕು ಅಂದರೆ ಬೇಜಾರನ್ನ ಮಾಡ್ಕೋಬಾರ್ದು ಅಂದರೆ ನಾನು ಮಾಡಿರೋ ತಿಂಡಿ ಚಿಂಟು ಪಾಪ ತಿನ್ನಬೇಕು. ಸೊ ಬನ್ನಿ ಕೊಟ್ಟು ಬಂದ್ಬಿಡೋಣ. ಯಾರೋ ಪ್ರೇಮಾಯಿ ವೆಂಕಟಪ್ಪಾಯಿ ಅಂತೇನೋ ಅಂದ. ನಾನು ಬರ್ದೆ, ಇದೆಂತ ಹೆಸರು, ಇದಾಗಕ್ಕೆ ಸಾಧ್ಯನೇ ಇಲ್ಲ. ಬಂದೆ ಅದನ್ನು ಕಾಟೊಡ್ದ್ಬಿಟ್ಟು. ಟೀ ಸಹ ರೆಡಿ ಆಯಿತು, ಬನ್ನಿ ಕೊಟ್ಬಿಟ್ಟು ಬರೋಣ. ಇನ್ನೂ ಒಬ್ರು ಯಾರೋ ಬಂದಿದ್ದಾರೆ, ಸೊ ಅವ್ರಿಗೂ ಸಹ ತಿಂಡಿ ಕೊಟ್ಟಿದ್ದೀನಿ ಆ್ಯಂಡ್ ಅವ್ರಿಗೂ ಸಹ ಟೀ ಕೊಟ್ಬಿಟ್ಟು ಬರೋಣ. ಚಿಂಟು ಕೋಳಿ ಓಡಿಸ್ತಾ ಇದ್ದೀನಿ. ಅದ್ ನೀನು ಏನಾದರೂ ಆಗ್ತೀಯ ಅಂದ್ಬಿಟ್ಟು ನೋಡಿ ಅಲ್ಲೇ ನಿಂತಿದ್ದಾವೆ. ಅಮ್ಮ ಗೈಸ್, ಚಿಂಟು ಮೇಲ್ಗಡೆ ತಿಂಡಿ ತಿಂತೀನಿ ಅಂದ್ಬಿಟ್ಟು ತೊಗೊಂಡೋದ. ಸೊ ನಾನು ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡೆ.
ನನಗೆ ಆ್ಯಕ್ಚುಲಿ ಕ್ರಿಸ್ಪಾಗಿರೋದು ಪೂರಿ ಇಷ್ಟ ಆಗತ್ತೆ. ಹಾಗಾಗಿ ಸಾಫ್ಟಾಗಿರೋ ಪೂರಿನೆಲ್ಲ ಅಪ್ಪ ಮಗಂಗೆ ಕೊಟ್ಬಿಟ್ಟು ನಾನು ಕ್ರಿಸ್ಪಾಗಿರೋದನ್ನ ಆರಿಸಿ ಇಟ್ಕೊಂಡಿದ್ದೀನಿ. ನನಗೆ ಈ ರೀತಿ ತಿನ್ನೋಕ್ಕೆ ತುಂಬ ಇಷ್ಟ. ನಿಮಗೆ ಯಾವ ರೀತಿ ಪೂರಿ ಇಷ್ಟ? ಸಾಫ್ಟ್ ಪೂರಿ ಇಷ್ಟನಾ ಅಥವಾ ಕ್ರಿಸ್ಪಾಗಿರೋ ಪೂರಿ ಇಷ್ಟನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಬಿರಿಯಾನಿ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದಲ್ವಾ, ಅದಕ್ಕೋಸ್ಕರ. ಆಮೇಲೆ ಟೈಮು ಸಿಗೋದಿಲ್ಲ, ರನ್ ಆಗ್ತಾ ಇರುತ್ತೆ. ಗ್ರೀನ್ ಮಸಾಲ ರೆಡಿ ಆಯಿತು. ಗೈಸ್, ನಿಮ್ಮೂರಲ್ಲೂ ಮಾವಿನ ಹಣ್ಣು ಬರ್ತಾ ಇದೆಯಾ? ಅಂದ್ರೆ ನಿಮ್ಗೆಲ್ಲ ಸಿಗ್ತಾ ಇದೆಯಾ? ನೀವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀರಾ? ಬ್ಯಾಂಗ್ಳೂರ್ ಮೈಸೂರು ಕಡೆ ಎಲ್ಲ ಮಾರ್ಟ್ಗಳ ಬಂದ್ಬಿಡುತ್ತೆ, ಏಕೆಂದ್ರೆ ಮೂರು ಅಂತ ಕಡೆ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ. ಬಟ್ ಹಳ್ಳಿ ಮಾವಿನ ಹಣ್ಣು, ಹಳ್ಳಿಯವರು ಅಡೆ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಮಾವಿನ ಹಣ್ಣು ಸಿಗ್ತಾ ಇದೆಯಾ? ನಮ್ಮೂರಲ್ಲಿ ನನ್ನ ಕಣ್ಣಿಗೆ ಎಲ್ಲೂ ಬಿದ್ದಿಲ್ಲ. ಆದರೆ ಚಿಂಟೂರ ಅಜ್ಜಿ ಮಾತ್ರ ಮಾವಿನ ಹಣ್ಣು ತಂದು ಇಟ್ಟಿದ್ದಾರೆ. ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ನಾವಂತೂ ತಿಂತಾ ಇದ್ದೀವಿ. ನೀನು ಅಮ್ಮ ಅಮ್ಮ ಅಂತಿದ್ರೆ ನನಗೆ ಎಲ್ಲೋ ಕೂಗ್ದಂಗೆ ಕೇಳಿಸ್ತಾ ಇದೆ. ನೀನು ಇಲ್ಲಿ ಇಲ್ಲ ಅಂತ ಅಂದ್ಕೊಂಡೆ. ಆಲ್ರೆಡಿ ಯು ಲೆಫ್ಟ್ ಅಂತ ಅಂದ್ಕೊಂಡಿದ್ದೆ. ನಾನು ಪಾಡ್ಕ್ಯಾಸ್ಟ್ ಕೇಳ್ತಾ ಇದ್ದೆ ಕಿವಿಗೆ ಹಾಕ್ಕೊಂಡು. ಎಲ್ಲಿ ಇದು ನನ್ನ ಮಗನ ವಾಯ್ಸ್ ಬರ್ತಾ ಇದೆಯಲ್ಲ, ಅಮ್ಮ ಅಮ್ಮ. ಗೈಸ್ ಗೈಸ್, ನನ್ನ ಮಗ ಇವತ್ತು ಸಾಧನೆ ಮಾಡಿದ್ದಾನೆ. ಸಾಧನೆ ತೋರಿದ ಏನೇ ಸಾಂಗ್ ಇದೆಯಲ್ಲ, ಹೊಡಿರಿ ಒಂದು ಚಪ್ಪಾಳೆ. ಇಲ್ಲಿ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಕಾರ್ ತೆಗಿಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆದರೆ ಕಾರ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ಇಲ್ಲಿ ಗೇಟ್ ಸ್ಟ್ರಕ್ ಆಗಿಬಿಟ್ಟಿತ್ತು, ಫುಲ್ ಓಪನ್ ಆಗ್ತಿರ್ಲಿಲ್ಲ. ಇಷ್ಟಕ್ಕೆ ಬಂದು ನಿಂತ್ಕೊಳ್ಳೋದು, ಇಷ್ಟಕ್ಕೆ ಅಲ್ಲಿ ತನಕ ಓಪನ್ ಮಾಡಿದ್ರೆ ಅಷ್ಟೇ ನಾನು ಕಾರ್ ತೆಗಿಯೋದು, ಎಲ್ಲಿ ಬೋರ್ಡಲ್ಲ. ಸೊ ಇವತ್ತು ನನ್ನ ಮಗ ಕಾರ್ ತೆಗಿಲೇಬೇಕು ಅಮ್ಮ ಅಂದ. ನೀ ಅದಕ್ಕೇ ಆ ಪಿಲ್ಲರ್ ತನಕ ನೀನು ಗೇಟ್ ತಕ್ಕೊಡು, ನಾನು ತಕ್ಕೊಡ್ತೀನಿ, ಕಾರ್ ತೆಗಿತೀನಿ ಅಂದ್ಬಿಟ್ಟು ಫಾಲ್ಸ್ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಫಾಲ್ಸ್ ಪ್ರಾಮಿಸ್ ಅಚೀವ್ ಮಾಡಿಬಿಟ್ಟ ನನ್ನ ಮಗ. ಗ್ರೇಟ್ ಗೈಸ್, ಗ್ರೇಟ್. ಇಲ್ಲಿ ಅಡ್ಡ ಆಗಿತ್ತು, ಇಲ್ಲಿ ಸಾಮಾನು. ಏನು ಅಡ್ಡ ಆಗಿತ್ತು ಮಗ? ಟೈರ್ ಬಿದ್ದಿತ್ತಾ? ಇಲ್ಲೆಲ್ಲ ಬರಬೇಡ ಪುಟ, ಹಾವು ಗೀವು ಎಲ್ಲ ಇರ್ತವೆ. ಹಾವೆಲ್ಲ ಇರ್ತವೆ, ಬಾ ಮಗ, ಸಾಕು. ವೆರಿ ಗುಡ್, ವೆರಿ ಗುಡ್. ನಿಮ್ಮಪ್ಪ ಕಾಲ್ ಮಾಡ್ತಾ ಇದ್ದಂತ ತಾಳು ಕೇಳೋಣ. ಅದೇನು ಈಗ ಅವನು ತೆಗ್ದಿದ್ದಾನೆ ಅಲ್ಲ. ಏನಾಯಿತು ಗೊತ್ತಾ, ಚಿಂಟು ಪಪ್ಪ ಇಲ್ಲೇ ಎಲ್ಲೋ ಪಾಸ್ ಆಗಿದ್ದಾನೆ. ನಾನು ಗೇಟ್ ಹತ್ರ ಎಲ್ಲ ತೋರಿಸ್ತಿದ್ದೆ ಅಲ್ಲ, ವಿಡಿಯೋ ಮಾಡೋದು ಬಿಟ್ಟು ಸಾಯಿ ಮಾರಾಯ್ತಿ ಅಂತ ಚೆನ್ನಾಗಿ ಉಗ್ದ. ಎಂತ ಮಾಡೋದು ಗೈಸ್, ಎಲ್ಲ ನನ್ನ ಮಗನಿಂದ. ಹೆಂಗೋ ಮುಚ್ಕೊಂಡು ಬಟ್ಟೆ ಒಗಿತಾ ಇದ್ದೆ, ನನ್ನನ್ನು ಕರೆದ್ಬಿಟ್ಟು ಬಯಸ್ತಾ. ಹಣೆ ಬರೋಕ್ಕೆಟ್ರೆ ಹೊಣೆ ಯಾರು ಅಂತಾರಲ್ಲ, ಹಾಗೆ. ಸೊ ಈಗ ಕಾರ್ನ ತೆಗಿಬೇಕು ಇವತ್ತು. ನನ್ನ ಮಗನಿಗೆ ಫಾಲ್ಸ್ ಪ್ರಾಮಿಸ್ ಮಾಡಿದ್ದೀನಿ ಅಲ್ಲ, ಅದು ನಿಜ ಮಾಡಬೇಕು. ಕೂಗಿಸ್ಕೊಂಬಿಟ್ಟೆ ಗೈಸ್. ಎಲ್ಲಿ ಮನೇಲಿಲ್ಲ ಗೈಸ್, ಎಲ್ಲೋ ಹೋಗಿದ್ದಾನೆ. ಎಲ್ಲಿ ಪಾಸ್ ಆದ ಅಂತಲೇ ಗೊತ್ತಿಲ್ಲ. ಕರ್ಮಕ್ಕೆ ಹಣೆ ಬರೋಕ್ಕೆಟ್ರೆ ಹಿಂಗೆ ಆಗೋದು ನೋಡಿ. ಇಷ್ಟು ಬಟ್ಟೆ ಒಗಿತಾ ಇದ್ದೀನಿ, ಅಲ್ಲಿ ಪ್ಯಾಂಟ್ ಉಜ್ತಾ ಇದ್ದೆ,
ಉಚ್ತಾ ಇದ್ದವಳನ್ನ ನನ್ನ ಮಗ ಕರೆದು ಬಯಸ್ಬಿಟ್ಟ. ಶಿ ಗೋ ಕೋಳಿಗೋಳ, ಓ ಗಲೀಜಲ್ಲೆಲ್ಲ ಬರಬೇಡಿ, ಇದು ವೈಟ್ ಪ್ಯಾಂಟು ನೋಡಿ ಗೈಸ್, ವೈಟ್ ಪ್ಯಾಂಟ್ ಉಜ್ತಾ ಇದ್ದೆ ನಾನು. ಉಜ್ಜೋದು ಬಿಟ್ಟು ಹೋಗಿದ್ದಕ್ಕೆ ಅನ್ನಿಸ್ಕೊಂಡೆ. ಹೋಗ್ಲಿ ಬಿಡಿ, ಏನೋ. ಬನ್ನಿ ಬಟ್ಟೆ ಒಗ್ಯೋಣ. ನೋಡಿ ಮಳ್ಳೊಂದು ಥರ ಬಯಸ್ಬಿಟ್ಟು ಮೇಲೆ ಹೋಗ್ಬಿಟ್ಟ ಅವನು. ನಾನಿಲ್ಲಿ ಬಂದೆ ಬಟ್ಟೆ ಒಗ್ಯೋಣ ಅಂತ. ಬಯಸ್ಕೊಂಡ್ರು ಬಟ್ಟೆ ಒಗಿಬೇಕು, ಒಗಿಸ್ಕೊಂಡ್ರು ಬಟ್ಟೆ ಒಗಿಬೇಕು. ಗೈಸ್, ಬಟ್ಟೆ ಇನ್ನೂ ಒಗ್ದಾಗಿಲ್ಲ. ನಮ್ಮ ಚಿಂಟುಗೆ ಹೇಳಿದ್ದೆ ಸ್ವಲ್ಪ ಗ್ರೇವಿ, ಮಟನ್ದು ಗ್ರೇವಿ ಹಾಕ್ಕೊಟ್ಟು 2 ಪೂರಿ ಇತ್ತು ಕೊಡ್ತೀನಿ ಅಂತ. ಅವನು ಅದಕ್ಕೆ ಕರೀತಾ ಇದ್ದಾನೆ, ಅಮ್ಮ ಹಾಕ್ಕೊಡ್ಬಾ ಅಂತ. ಬನ್ನಿ ಅವ್ನಿಗೆ ಅದನ್ನು ಹಾಕ್ಕೊಡೋಣ. ನೋಡಿ ಗೈಸ್ ಬಂದ. ಆ್ಯಕ್ಚುಲಿ ಇದು ಬಿರಿಯಾನಿಗೆ ಅಂತ ಮಾಡಿರೋದು. ಸೊ ಅದು ಸ್ವಲ್ಪ ಚಂದ ಬೆಂದಿರುತ್ತೆ ಅಲ್ಲ, ಅದರಲ್ಲೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಅದನ್ನೇ ಈಗ ಚಿಂಟುಗೆ ಕೊಡ್ತಾ ಇರೋದು, ಅವನಿಗೂ ಇಷ್ಟ ಅದು. 2 ತಿನ್ನಕ್ಕೆ ವಾಟರ್ ಯಾಕ್ಬಿಟ್ಟ ಗೈಸ್. ಗೈಸ್, ನನಗೆ ರೋಸ್ ಪೆಟಲ್ಸ್ ಇಷ್ಟ ಆಗಲ್ಲ, ಇದೆಲ್ಲ ತೆಗೆದುಬಿಟ್ಟು ತಿನ್ನೋಣ. ನನಗಂತೂ ಇಷ್ಟ ಆಗಲ್ಲ ರೋಸ್ ಪೆಟಲ್ಸ್ ಇದ್ದರೆ. ನೋಡಿ ರೋಸ್ ಪೆಟಲ್ಸ್ ಎಲ್ಲ ತೆಗೆದೆ, ಇನ್ನು ಸ್ವಲ್ಪ ಇದೆ, ಬಟ್ ಇದೇನು ಅಷ್ಟು ಎಫೆಕ್ಟ್ ಆಗಲ್ಲ. ದಿನಕ್ಕೆ 1 ಅಥವಾ 2 ತಿಂತಾ ಇದ್ದೀನಿ. ಓಕೆ ಅಲ್ಲ? ಗೈಸ್, ಇಷ್ಟೋ ತನಕ ನೋಡಿ ಕೆಲಸನೇ ಆಯಿತು, ಇನ್ನೂ ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಮಾಡೋದೇ ಆಗಿದೆ. ಸೊ ಚಿಂಟು ಬಂದು ಪೂರಿ ತಿಂದು ಹೋಗಿ ಮತ್ತೆ ಬಟ್ಟೆ ಹೋಗದೆ ಅಷ್ಟರಲ್ಲಿ ಕೆಲಸದವ್ರು ಬಂದರು. ಈಗ ಮೇಲ್ಗಡೆ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬಂದೆ ರೂಮ್ನ. ಆಮೇಲೆ ಚಿಂಟು ಪಾಪ ಬರ್ತಾನೆ ಅಲ್ಲ, ಮಲ್ಕೊಳ್ಳೋಕೆ ಹೋಗ್ತಾನೆ, ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು. ಸೊ ಮೇಲ್ಗಡೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಊಟದ ಟೈಮ್ ಆಯಿತು ಗೈಸ್, 1:30 ಈಗ. ಇನ್ನು ಚಿಂಟು ಸ್ನಾನಕ್ಕೆ ಬೇರೆ ಹೋಗಿದ್ದಾನೆ, ಮತ್ತು ಅವನು ಬಂದುಬಿಟ್ಟು ಅಮ್ಮ ಊಟ ಅಂತಾನೆ. ಅದಕ್ಕೇ ಮಾಡಿಬಿಡೋಣ ಬಿರಿಯಾನಿ ಅಂದ್ಬಿಟ್ಟು ಬಂದೆ. ಸೊ ಈಗ ಕೂಗಿಸ್ಬಿಡೋಣ. ಇದು 2 ವಿಸಲ್ ಬರ್ಸೋಣ ಸಾಕು, ಜಾಸ್ತಿ ಬೇಡ. ಬರೆಸ್ಬಿಟ್ಟು ನಾವು ಇನ್ನೊಂದು 2 ಬಟ್ಟೆ ಇದ್ದಾವೆ, ಒಂದು ಬನೀನು ಮತ್ತೊಂದು 2 ಸಾಕ್ಸ್ ಇರಬೇಕು. ಅದೆರಡು ವಾಶ್ ಮಾಡಿಬಿಟ್ಟು ಬಂದು ಊಟ ತಿನ್ನೋಣ. ಆಮೇಲೆ ಸ್ನಾನ ಗಿನ ಮಾಡ್ಕೊಂಡು ರೆಸ್ಟ್ ಮಾಡೋಣ. ಸೊ ಅಲ್ಲಿ ಸಂಡೇ ಕತೆ ಮುಗಿಯುತ್ತೆ. ಇಲ್ಲ ಗೈಸ್, ನನ್ನ ಮಗ ಬೇರೆ ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂದಿದ್ದಾನೆ ಅಲ್ಲ. ಸೊ ಹೊರಗೆ ಒಂದು ರೌಂಡ್ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಅವನು ಬಿಡಲ್ಲ. ಎಂತ ಮಾಡ್ತಾನೆ, ಮನೇಲೇ ಎಲ್ಲ ಇದೆ, ಆದರೂ ಹೊರಗೆ ಹೋಗಿ ಎಂತ ಮಾಡೋದು? ಏನು ಮಾಡೋಲ್ಲ, ಸುಮ್ಮನೆ ಹಿಂಗೆ ಹೋಗೋದು ಕಾರಲ್ಲಿ, ಬರೋದಂತೆ. ಮನೇಲಿ ಐಸ್ ಕ್ರೀಮ್ ಇದೆ, ಚಾಕ್ಲೇಟ್ ಇದೆ, ಸ್ವೀಟ್ಸ್ ಇದೆ, ಅಮ್ಮಮ್ಮ ಮಾಡಿಕೊಟ್ಟಿರೋ ತಂಬಿಟ್ಟಿದೆ, ಮಾವಿನಹಣ್ಣಿದೆ, ದ್ರಾಕ್ಷಿ ಇದೆ, ಆರೆಂಜ್ ಇದೆ, ಸೀಬೆಹಣ್ಣಿದೆ, ವಾಟರ್ ಮೆಲನ್ ಇದೆ, ಪಪ್ಪಾಯ ಇದೆ. ಮತ್ತು ಇನ್ನು ಏನು ಕೊಡಲಿ ಗೈಸ್ ನಾನು? ಇದೆಲ್ಲ ಬಿಟ್ಟು ಹೊರಗೆ ಹೋಗೋವನೇನು ಮಾಡ್ತಾನೆ? ಬಿರಿಯಾನಿ ಮಾಡ್ತಾ ಇದ್ದೀನಿ. ಈ ದೇವ್ರಿಗೆ ಒಬ್ಬಂಗೆ ಗೊತ್ತು ಗೈಸ್, ನನ್ನ ಮಗನ ಮೇಂಟೈನ್ ಮಾಡೋದಿದೆಯಲ್ಲ, ಕರ್ಮ. ನನಗೆ ಅನಿಸುತ್ತೆ ಒಂದೊಂದ್ಸಲ ಇಷ್ಟೆಲ್ಲ ಇದೆ, ಹೊರಗೆ ಹೋಗಿ ಮಾಡೋದು ಏನಿದೆ ಅಂತ ಕ್ವೆಶ್ಚನ್ ಮಾರ್ಕ್ ನನಗೆ ನಾನೇ ಹಾಕೋತೀನಿ. ಬಟ್ ನನಗೆ ಆನ್ಸರ್ ಗೊತ್ತು, ಅವನಿಗೇನು ಆನ್ಸರ್ ಗೊತ್ತಿಲ್ಲ. ಒಂದೊಂದು ಸಲ ಹೋಗಿ ಮತ್ತು ವಾಪಸ್ ಸುಮ್ಮನೆ ಹಾಗೆ ಬರ್ತಾನೆ. ಏನು ತಿನ್ನು ಅಂದರೆ ಬೇಡಮ್ಮ ಮನೇಲಿ ಇದೆಯಲ್ಲಮ್ಮ ಅಂತ ಬರ್ತಾನೆ. ಮತ್ತು ಯಾಕೆ ಹೋಗಬೇಕು? ಪೆಟ್ರೋಲ್ ವೇಸ್ಟು ಗೈಸ್. ಅವನಿಗೆ ಯಾವಾಗ ಅರ್ಥ ಆಗತ್ತೆ ಪೆಟ್ರೋಲ್ ಬೆಲೆ ಅಲ್ವಾ? ಅವ್ನಿಗೆ ಇವತ್ತೊಂದು ಕಾರಲ್ಲಿ ರೌಂಡ್ ಹೊಡಿಸ್ಬೇಕು. ಒಳ್ಳೆ ಚಿಕ್ಕ ಮಕ್ಕಳು ಬೈಕಲ್ಲಿ ರೌಂಡ್ ಕೇಳ್ತಾರಲ್ಲ, ಹಂಗೆ ನನ್ನ ಮಗ ಕಾರಲ್ಲಿ ಒಂದು ರೌಂಡ್ ಅಂತೆ, ಅದು ಅಮ್ಮನ ಕಾರೇ ಆಗಬೇಕು ಅವನಿಗೆ. ಸೊ ಇವತ್ತೊಂದು ರೌಂಡ್ ಹೋಗ್ಬಿಟ್ಟು ಬರೋಣ.
ಬನ್ನಿ ಗೈಸ್ ಹೋಗೋಣ. ಈಗ ಒಂದೆರಡು ಬಟ್ಟೆ ಇದಾವಲ್ಲ, ವಾಶ್ ಮಾಡ್ಬಿಟ್ಟು ಬರೋಣ. ಗೋ ಗೋ ಗೋ. ನೋಡಿ ನೋಡಿ ನೋಡಿ, ಕಾಯ್ತಾ ಇದ್ದಾವೆ ಪಕ್ಕ ಪಕ್ಷಿ ಕಾದಂಗೆ. ನೋಡಿ ಗೈಸ್, ಇನ್ನಿಷ್ಟು ಬಟ್ಟೆ ಇದೆ. ಸಾಕ್ಸು, ಆಮೇಲೆ ಬನಿಯನ್ನು, ಇದಿಷ್ಟು ಹೋಗಿದ್ರೆ ಆಯಿತು. ನೋಡಿ ಗೈಸ್, ಇಷ್ಟು ಬಟ್ಟೆ ಹೋಗ್ದಿದ್ದೀನಿ. ಇಲ್ಲೂ ಸಹ ಸಾಕಾಗಂತೂ ಹೋಗಿಲ್ಲ. ಆದರೆ ಅಲ್ಲೋಗೋದು ಇಲ್ಲಿ ಬರೋದು ಅಲ್ಲೋಗೋದೇ ಆಗೋಗಿದೆ. ಇವತ್ತು ಸಂಡೇ ಅಲ್ಲ, ಎಲ್ಲ ಕಡೆ ರನ್ 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 ಅನ್ನೋದಾಗಿದೆ. ಬನ್ನಿ ಇವಾಗ ಹೋಗಿ ಊಟ ಗೀಟ ಮಾಡೋಣ. ಅದು ನೀರು ಇರುತ್ತೋ ಇಲ್ಲೋ ಅಂದ್ಬಿಟ್ಟು ಮಾಡಿಲ್ಲ. ಒಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಕುಕ್ಕರ್ ತೆಗೆದ್ರೆ ಹಿಂಗೆ ಆಗೋದು. ಸ್ವಲ್ಪ ವಾಟರ್ ಜಾಸ್ತಿ ಆಗಿರೋ ತರ ಕಾಣ್ತಾ ಇದೆ, ಆದ್ರೆ ನಮ್ ಚಿಂಟುಗೆ ಈ ರೀತಿ ಇದ್ರೆ ತುಂಬಾ ಇಷ್ಟ. ಮೆತ್ತಗೆ ಸಖತ್ತಾಗಿ ತಿಂತಾನೆ, ಮುದ್ಕುಂತಾರ. ಬಟ್ ಚೆನ್ನಾಗಿದೆ, ಸಖತ್ತಾಗಿದೆ, ಕರೆಕ್ಟಾಗಿದೆ. ಬಟ್ ಸ್ಟಿಲ್ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿ ಹಾಕ್ಬೋದಿತ್ತು ನೀರು. ಆಕ್ಚುಲಿ ಫಸ್ಟ್ ಇಂಪ್ರೆಷನ್ ನಂಗೆ ಅನ್ನಿಸ್ತು ನೀರು ಜಾಸ್ತಿ ಆಯ್ತು ಅಂತ. ಬಟ್ ಆಮೇಲೆ ನನಗೆ ಗೊತ್ತಾಯ್ತು, ಓ ಇನ್ನೂ ಕುಕ್ಕರ್ ವಿಸಲ್ಲು ಅದು ಹೋಗಿರ್ಲಿಲ್ಲ ಗೈಸ್, ಬಿಸಿ ಶಾಖ ಇನ್ನೂ ಜುಯಿ ಅಂತ ಆಯ್ತು. ಬಟ್ ಚಿಂಟು ಹಠ ಮಾಡ್ದ, ಬೇಕು ಅಂದ ಅಂದ್ಬಿಟ್ಟು ನಾನು ಅರ್ಜೆಂಟ್ ಅಂದ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟೆ. ಸೊ ಹಂಗಾಗಿ ಹಿಂಗಾಯ್ತು ಅಷ್ಟೇ. ಬಟ್ ಸಖತ್ತಾಗಿದೆ ಗೈಸ್, ಉಪ್ಪು ಖಾರ ಎಲ್ಲ ರುಚಿಗೆ ತಕ್ಕಷ್ಟು ಅನ್ನೋ ರೀತಿನಲ್ಲಿ ಸೂಪರ್ ಆಗಿದೆ. ನಮ್ಮ ಚಿಂಟು ಅಂತೂ ಫುಲ್ ಖುಷಿಲಿ ಚೆನ್ನಾಗಿ ಬಾರಿಸ್ತಾ. ಚಿಂಟು ಪಪ್ಪಾಗೆ ಹೊಟ್ಟೆ ಸರಿ ಇರಲಿಲ್ಲ, ಆ್ಯಂಡ್ ಮೋರ್ ಓವರ್ ಮಟನ್ನು ಸಹ ತುಂಬ ಫ್ರೆಶ್ ಏನಲ್ಲ, ಹಾಗಾಗಿ ನಾನು ಅವನಿಗೆ ಕೊಡಕ್ಕೆ ಹೋಗಲಿಲ್ಲ. ಸೊ ಚಿಂಟು ಮತ್ತು ನಾನು ಇಬ್ಬರೇ ಬಿರಿಯಾನಿ ತಿಂದಿದ್ದು. ಈಗ ಫ್ರೂಟ್ ಕಟ್ ಮಾಡ್ತಾ ಇದ್ದೀನಿ ಸಂಜೆಗೆ ಅಂತ. ನೋಡಿದ್ರೆ ಚಿಂಟು ಪಪ್ಪ ಈಗಲೇ ತೊಗೊಬಂದು ಕೊಡು ಅಂತ ಹೇಳ್ದ. ಸೊ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಬನ್ನಿ ಕೊಡೋಣ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.